ಸರ್ಕಾರ GBIT AI ಟೌನ್ಶಿಪ್ ಬಿಲ್ಡ್ ಮಾಡೋದಕ್ಕೆ ಮುಂದಾಗಿ 9,000 ಎಕರೆ ಪ್ರದೇಶದಲ್ಲಿ GBIT ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದೆ. ಅದರಲ್ಲಿ 7,000ಕ್ಕೂ ಹೆಚ್ಚು ಅಧಿಕ ಹೆಕ್ಟೇರ್ ಪ್ರದೇಶ ರೈತರದ್ದಾಗಿರುತ್ತೆ. ಮೊದಲಿಗೆ ಏನಂದ್ರೆ ಹಾಲಿನಲ್ಲಿ ಅಂದ್ರೆ ಇಲ್ಲಿ ಪ್ರತಿನಿತ್ಯ ಏನಿಲ್ಲ ಅಂದ್ರೂ ಕೂಡ ಒಂದಿಷ್ಟು ಹಾಲನ್ನ ಸುಮಾರು 30,000ದಿಂದ 40,000 ಲೀಟರ್ ಹಾಲು ಡೈರಿಗೆ ಹಾಕಲಾಗುತ್ತೆ. ಅಂದ್ರೆ ತಿಂಗಳಿಗೆ ಈ ಸುಮಾರು 6.5 ಲಕ್ಷ ಲೀಟರ್ ಹಾಲನ್ನ ಹಾಕ್ತಾರೆ. ಅಲ್ಲಿಗೆ ಪ್ರತಿ ವರ್ಷಕ್ಕೆ ಈ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ 34 ಕೋಟಿ. ಜೊತೆಗೆ ಸಿಲ್ಕ್ ರೇಷ್ಮೆಯಲ್ಲಿ ವರ್ಷಕ್ಕೆ ಸುಮಾರು 40 ಕೋಟಿ. ಜೊತೆಗೆ ಇಲ್ಲೇ ಇರ್ತಕ್ಕಂಥ ವೆಜಿಟೇಬಲ್ಸ್ ತರಕಾರಿಗಳು, ಬೇರೆ ಬೇರೆ ರೀತಿಯಾದ ತರಕಾರಿಗಳನ್ನ ಕೂಡ ಬೆಳೆಸ್ತಾರೆ. ಸುಮಾರು 180 ಟನ್ಗಳಷ್ಟು ತರಕಾರಿ ಪ್ರತಿ ವರ್ಷ ಇಲ್ಲಿಂದ ಹೊರಗಡೆಗೆ ಹೋಗುತ್ತೆ. ಅಂದ್ರೆ ಬೆಂಗಳೂರಿಗಾಗಿರ್ಬೋದು, ಬೇರೆ ಬೇರೆ ಪ್ರದೇಶಗಳಿಗೆ ಹೋಗುತ್ತೆ. ಅದರಿಂದ ಆದಾಯ 150 ಕೋಟಿ. ಜೊತೆಗೆ ತೆಂಗಿನಿಂದ ವರ್ಷಕ್ಕೆ ಆದಾಯ 110 ಕೋಟಿ. ಜೊತೆಗೆ ಈಗಾಗಲೇ ಏನು ಅಡಕೆಯಲ್ಲೂ ಕೂಡ ಅಷ್ಟೇ 50 ಕೋಟಿ ಆದಾಯ. ಜೊತೆಗೆ ಮಾವಿನ ಗಿಡಗಳು ಕೂಡ, ಮರಗಳು ಕೂಡ ಬಹಳ ಇದೆ ಅಂತ ಕೂಡ ಕೇಳ್ಪಟ್ಟಿದೆ. ಅದರಿಂದ ಸುಮಾರು 10 ಕೋಟಿಯಷ್ಟು ಆದಾಯ ಬರುತ್ತಂತೆ. ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಫ್ರೂಟ್ಸ್, ಬೇರೆ ಬೇರೆ ರೀತಿಯಾದಂತಹ ಫಲಗಳು, ಅದರಿಂದ ಸುಮಾರು 120 ಕೋಟಿಯಷ್ಟು ಆದಾಯ ವರ್ಷಕ್ಕೆ ಜನರೇಟ್ ಆಗುತ್ತಂತೆ. ಜೊತೆಗೆ ಫಿಶರಿ ಕೂಡ ಇಲ್ಲಿ ಸಾಕಷ್ಟು ಜನ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ವಿ. ಜೊತೆಗೆ ಟ್ಯಾಂಕ್ಸ್ ಗಳನ್ನು ಕೂಡ ಇಟ್ಕೊಂಡಿದ್ದಾರಂತೆ. ಅದರಿಂದ 3 ಕೋಟಿಯಷ್ಟು ಆದಾಯ ಬರುತ್ತೆ. ಜೊತೆಗೆ ಕುರಿ ಸಾಕುವಂತವರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಕೂಡ ಇದ್ದಾರೆ. ಅದರಿಂದ ಕೂಡ 2 ರಿಂದ 3 ಕೋಟಿ ವರ್ಷಕ್ಕೆ ಆದಾಯ ಜನರೇಟ್ ಆಗುತ್ತಂತೆ. ಓವರ್ ಆಲ್ ಆಗಿ ಇಲ್ಲೇನು ಈಗ ಸರ್ಕಾರ 7,000 ಹೆಕ್ಟೇರ್ ಪ್ರದೇಶಗಳನ್ನ ತಗೊಳ್ಳೋದಕ್ಕೆ ಹೊರಟಿದೆ. ಇಲ್ಲಿ ಸುಮಾರು 500 ರಿಂದ 550 ಕೋಟಿ ರೆವೆನ್ಯೂ ಜನರೇಟ್ ಆಗ್ತಾ ಇದೆ ಪ್ರತಿ ವರ್ಷ.